ಎಲ್ಲ ಕಡೆ ರಾತ್ರಿ ಆವರಿಸ್ಕೊಂಡಿತ್ತು. ಅಶೋಕ್ ಮುಂಬೈನ ಒಂದು ರಸ್ತೆಯಲ್ಲಿ ನಿಂತ್ಕೊಂಡು ಆಟೋ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದ. ಆಗ ಒಂದು ಆಟೋ ಅವನ ಹತ್ರ ಬಂದು ನಿಂತ್ಕೊಳ್ತು. ಆಟೋ ಡ್ರೈವರ್ ಅಶೋಕ್ನ ನೋಡಿ ಹೇಳ್ತಾನೆ, ಅಯ್ಯೋ, ಎಲ್ಲಿಗೆ ಹೋಗ್ಬೇಕಣ್ಣ? ನೀನನ್ನ ಧಾರಾವಿ ತನಕ ಬಿಡಕ್ಕಾಗತ್ತಾ? ಅಯ್ಯೋ ಅಣ್ಣ, ಇಷ್ಟೊತ್ತಿಗೆ ಧಾರಾವಿಯಲ್ಲಿ ನಿಮ್ಗೆ ಏನ್ ಕೆಲ್ಸ ಅಂತ? ನಾನು ಮತ್ತೆ ನನ್ನ ಗೆಳೆಯರು ಮುಂಬೈ ನಗರಕ್ಕೆ ರೀಸೆಂಟ್ ಆಗಿ ಅಷ್ಟೇ ಬಂದಿದ್ದು. ಮತ್ ನಿಮ್ಗಂತೂ ಗೊತ್ತೇ ಇದೆ ಮುಂಬೈ ಅನ್ನೋ ನಗರದಲ್ಲಿ ಕೆಲಸ ಸಿಗೋದು ಎಷ್ಟೊಂದು ಕಷ್ಟ ಅಂತ. ನೀವು ಸರಿಯಾಗಿ ಹೇಳಿದ್ರಿ ಅಣ್ಣ. ಅದಕ್ಕೆ ನೀವು ಮುಂಬೈಯಲ್ಲಿ ಯಾವುದೇ ಕೆಲಸ ಸಿಕ್ಕಿದ್ರು ಕೂಡ ತಡ ಮಾಡಕ್ ಹೋಗ್ಬೇಡಿ, ಸೇರ್ಕೊಂಬಿಡಿ. ಬನ್ನಿ ಕೂತ್ಕೊಳ್ಳಿ, ನೋಡಕ್ಕೆ ಒಳ್ಳೆಯವರು ಅನ್ನಿಸ್ತಾ ಇದ್ದೀರಾ. ಅದಕ್ಕೆ ನಾನು ನಿಮ್ನ ಧಾರಾವಿಗೆ ಬಿಟ್ಟು ಬರ್ತೀನಿ. ಇಲ್ಲಾಂದ್ರೆ ಯಾರು ಕೂಡ ಇಂಥ ತಡರಾತ್ರಿಯಲ್ಲಿ ನಿಮ್ನ ಅಲ್ಲಿ ತನಕ ಬಿಡಲ್ಲ. ಅಶೋಕ್ ಆಟೋನಲ್ಲಿ ಕೂತ್ಕೋತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಆಟೋ ಧಾರಾವಿಯ ರಸ್ತೆ ಕಡೆ ಬರುತ್ತೆ. ಆಗ ಅಶೋಕ್ ಆಟೋ ಡ್ರೈವರ್ ಹತ್ರ ಹೇಳ್ತಾನೆ, ಸರಿ ಅಣ್ಣ, ಇಲ್ಲೇ ಸೈಡಲ್ಲಿ ನಿಲ್ಲಿಸ್ಬಿಡಿ. ಆಟೋ ಡ್ರೈವರ್ ತಕ್ಷಣ ಆಟೋ ನಿಲ್ಲಿಸ್ತಾನೆ. ಇಲ್ಲಂತೂ ಯಾರು ಇಲ್ವಲ್ಲ ಸಾರ್, ನೀವಿಲ್ಲಿ ಯಾರನ್ನ ಭೇಟಿ ಆಗ್ಬೇಕು? ಅಣ್ಣ, ನಾನು ಯಾರನ್ನ ಭೇಟಿ ಆಗ್ಬೇಕು ಅಂತಿದ್ನೋ ಅವ್ರು ನನಗೆ ಇದೇ ಅಡ್ರೆಸ್ ಕೊಟ್ಟಿದ್ದು. ಮತ್ ಹೇಳಿದ್ರು ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿಗೆ ಬಂದು ಅವ್ರು ತಮ್ಮ ಮನೆಗೆ ನನ್ನ ಕರ್ಕೊಂಡು ಹೋಗ್ತಾರೆ ಅಂತ. ಡ್ರೈವರ್ ತನ್ನ ಮನಸ್ಸಲ್ಲಿ ಸಾಕಷ್ಟು ಪ್ರಶ್ನೆನ ಇಟ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಆಟೋ ಡ್ರೈವರ್ ಹೋದ ಕೂಡ್ಲೆ ಒಂದು ಜೋರಾದ ಗಾಳಿ ಅಶೋಕ್ ದೇಹಕ್ಕೆ ಬಂದು ಮುಟ್ಟುತ್ತೆ. ಆಗ ಅವನ ಕಿವಿಗೆ ಅವನ ಹಿಂದೆ ಒಂದು ಪುರುಷನ ಧ್ವನಿ ಕೇಳಿಸುತ್ತೆ. ನಾನ್ ನಿನಗೋಸ್ಕರನೇ ಕಾಯ್ತಾ ಇದ್ದೆ ಅಶೋಕ್. ಅಶೋಕ್ ಹಿಂದೆ ತಿರುಗಿ ನೋಡಿದಾಗ ಅವನ ಹಿಂದೆ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಅವನು ಬ್ಲ್ಯಾಕ್ ಕೋಟ್ ಪ್ಯಾಂಟ್ ಅನ್ನ ಹಾಕೊಂಡಿರ್ತಾನೆ. ಮತ್ತವನು ಅಶೋಕ್ನ ರಹಸ್ಯವಾಗಿ ನೋಡ್ತಾ ಇರ್ತಾನೆ. ಅಲ್ಲ, ನೀವೇನಾ ಮಿಸ್ಟರ್ ಚಾರ್ಲ್ಸ್ ಅವರು? ಹೌದು, ನಾನೇ ಮಿಸ್ಟರ್ ಚಾರ್ಲ್ಸ್ ಅಂತ. ಮತ್ತೆ ನಾನೇ ನಿನಗೆ ಫೋನ್ ಮಾಡಿ ಇಲ್ಲಿಗೆ ಬರೋಕ್ ಹೇಳಿದ್ದು. ವಿಚಿತ್ರವಾಗಿದೆ, ಸ್ವಲ್ಪ ಸೆಕೆಂಡ್ಗೂ ಮುಂಚೆ ಇಲ್ಲಿ ಯಾರು ಇರ್ಲಿಲ್ವಲ್ಲ. ನೀನು ತಪ್ಪು ಹೇಳ್ತಾ ಇದೀಯಾ ಅಶೋಕ್. ಸ್ವಲ್ಪ ಸೆಕೆಂಡ್ಗೂ ಮುಂಚೆ ನಾನು ಕೇವಲ ಒಬ್ನೇ ಇದ್ದೆ ಇಲ್ಲಿ. ಈಗಿಂದ ನಾವಿಬ್ರು ಇಲ್ಲೇ ಇರ್ತೀವಿ. ಮತ್ ಅದಾದ್ಮೇಲೆ ಒಬ್ರಾದ್ಮೇಲೆ ಒಬ್ರು ಸೇರ್ಕೋತಾನೆ ಇರ್ತಾರೆ. ನನಗೆ ನಿಮ್ಮ ಮಾತು ಅರ್ಥ ಆಗ್ತಾ ಇಲ್ಲ. ಅಶೋಕ್ ಹೀಗೆ ಹೇಳಿದ ಕೂಡಲೇ ಚಾರ್ಲ್ಸ್ನ ಮುಖ ಒಂದು ಮಂಜುಗಡ್ಡೆಯ ಹಾಗೆ ಬಿಳಿಯಾಗೋದಕ್ಕೆ ಶುರುವಾಗುತ್ತೆ. ಕಣ್ಣು ಕೆಂಪಾಗುತ್ತೆ. ಅವನ ಬಾಯಿಂದ ದೊಡ್ಡ ದೊಡ್ಡ ಹಲ್ಲುಗಳು ಬರೋದಕ್ಕೆ ಶುರುವಾಯ್ತು. ಅವನು ಅಶೋಕ್ನ ಕತ್ತನ್ನ ಅವನ ಹಲ್ಲಿಂದ ಕಚ್ಚೋಗೆ ಶುರು ಮಾಡ್ತಾನೆ. ಅಶೋಕ್ನ ಧ್ವನಿ ಪೂರ್ತಿ ಧಾರಾವಿಯಲ್ಲಿ ಕೇಳಿಸಿ ಹಾಗೆ ಮಾಯವಾಗಿ ಹೋಗುತ್ತೆ. ಅಶೋಕ್ ಕಣ್ಬಿಟ್ಟು ನೋಡಿದಾಗ ಅವನು ಅವನ ರೂಮಲ್ಲಿರ್ತಾನೆ. ಅವನು ತಕ್ಷಣ ಎದ್ದು ಜೋರಾಗಿ ಉಸಿರಾಡೋದಕ್ಕೆ ಶುರು ಮಾಡ್ತಾನೆ. ಅಶೋಕ್ನ ಈ ಪರಿಸ್ಥಿತಿ ನೋಡಿ ಅವನ ಸ್ನೇಹಿತ ರಾಹುಲ್ ಅವನ ಕೇಳ್ತಾನೆ, ಏನಾಯ್ತು ಅಶೋಕ್? ಯಾವ್ದಾದ್ರು ಕೆಟ್ಟ ಕನ್ಸ್ಕಂಡ್ಯಾ? ಹಾ ರಾಹುಲ್, ತುಂಬಾ ಕೆಟ್ಟ ಕನ್ಸನ್ನ ನೋಡ್ದೆ. ನನ್ ಕನ್ಸಲ್ಲಿ ನಾನು ರಾತ್ರಿ ಧಾರಾವಿಗೆ ಅದು ಚಾರ್ಲ್ಸ್ನ ಭೇಟಿ ಆಗೋಕೆ ಅಂತ ಹೋಗಿದ್ದು. ಮತ್ತೆ ಇದ್ದಕ್ಕಿದ್ದಾಗೆ ಚಾರ್ಲ್ಸ್ ಒಬ್ಬ ವ್ಯಾಂಪೈರ್ ಆಗಿ ಬದಲಾಗ್ಬಿಟ್ರು. ಮತ್ತೆ ಇದ್ದಕ್ಕಿದ್ದಾಗೆ ಅವ್ರಿಗೆ ದೊಡ್ಡ ದೊಡ್ಡ ಹಲ್ಗಳು ಬಂತು. ಮತ್ ಆ ಹಲ್ಗಳು ನಿನ್ನ ಕೂತ್ಕೆಗೆ ಸೀಳ್ತು ಅಲ್ವಾ? ನೀನ್ ಸರಿಯಾಗಿ ಹೇಳ್ತಾ ಇದ್ಯಾ, ಆದ್ರೆ ನಿನಗಿದೆಲ್ಲ ಹೇಗ್ ಗೊತ್ತು? ಯಾಕಂದ್ರೆ ಫಿಲ್ಮ್ ಅಲ್ಲೆಲ್ಲ ಹೀಗೆ ತೋರಿಸ್ತಾರೆ ಫ್ರೆಂಡ್. ರಾಹುಲ್ ಮಾತನ್ನ ಕೇಳಿ ಅವನ ಫ್ರೆಂಡ್ ನಟಾಶಾ ಅಶೋಕ್ ಕಡೆ ನೋಡಿ ಹೇಳ್ತಾಳೆ, ಕಮ್ ಆನ್ ಅಶೋಕ್, ನಾವೆಷ್ಟು ಕಷ್ಟಪಟ್ಟು ಮುಂಬೈ ಅಂತ ಊರಲ್ಲಿ ಕೆಲ್ಸ ತಗೊಂಡಿದೀವಿ. ಮತ್ತೆ ನಮಗೆ ಕೆಲ್ಸ ಕೊಡ್ತಿರೋದು ಮಿಸ್ಟರ್ ಚಾರ್ಲ್ಸ್ ಅವ್ರೆ. ಈಗ ನೀನ್ ಈ ತರ ಎಲ್ಲ ಮಾತಾಡಿ ನಮ್ ತಲೆ ಕೆಡಿಸ್ಬೇಡ. ನಿನ್ ಮಾತೇನೋ ಸರಿ ಇದೆ ನತಾಶಾ, ಆದ್ರೆ ಯಾವಾಗಿಂದ ನಾನು ಚಾರ್ಲ್ಸ್ ಜೊತೆ ಫೋನಲ್ಲಿ ಮಾತಾಡಿದ್ನೋ ನನಗೆ ಒಂದು ಮಾತು ಅರ್ಥ ಆಗ್ತಾ ಇಲ್ಲ. ಏನ್ ಮಾತು? ಅದೇ ಚಾರ್ಲ್ಸ್ ಅವರು ಅಂತ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಧಾರಾವಿಯಲ್ಲಿ ಯಾಕೆ ವಾಸ ಮಾಡ್ತಾ ಇದಾರೆ? ಅಯ್ಯೋ, ಅವ್ರಿಗೇನೋ ಪ್ರಾಬ್ಲಮ್ ಇರ್ಬೋದು, ಅದನ್ನ ಕಟ್ಕೊಂಡು ನಿನ್ಗೇನು? ಕೇವಲ ನಾವು 3 ಜನ ಧಾರಾವಿಗೆ ಹೋಗಿ ಇವತ್ತು ಅವ್ರ ಜೊತೆ ಮೀಟಿಂಗ್ ಮಾಡ್ಬೇಕು. ಅದಾದ್ಮೇಲೆ ನಮ್ಮ 3 ಜನದ ಕೆಲ್ಸ ಪಕ್ಕ ಆಗುತ್ತೆ. ನಮ್ಮೆಲ್ರ ಲೈಫು ಬಿಸಿ ಆಗುತ್ತೆ. ಮತ್ತೆ ನಮ್ಗಿರೋ ದುಡ್ಡಿನ ಸಮಸ್ಯೆ ಕೂಡ ಇನ್ಮೇಲೆ ಇರೋದಿಲ್ಲ. ನಟಾಶಾ ಮಾತನ್ನ ಕೇಳಿ ಅಶೋಕ್ ಸುಮ್ನಾಗ್ಬಿಡ್ತಾನೆ. ರಾತ್ರಿ ಸಮಯ ಅವ್ರು 3 ಜನ ಅವರ ಫ್ಲಾಟ್ನ ಹೊರಗಡೆ ಬಂದು ನಿಂತಿರ್ತಾರೆ. ಮತ್ತೆ ರೋಡ್ ಹತ್ರ ನಿಂತ್ಕೊಂಡು ಯಾವ್ದೋ ಟ್ಯಾಕ್ಸಿಗಾಗಿ ಕಾಯ್ತಾ ಇರ್ತಾರೆ. ಆಗ ಒಂದು ಟ್ಯಾಕ್ಸಿ ಅವ್ರ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಟ್ಯಾಕ್ಸಿ ಡ್ರೈವರ್ನ ನೋಡಿ ಅಶೋಕ್ಗೆ ಭಯ ಆಗುತ್ತೆ. ಅಯ್ಯೋ, ನೀನು ಅದೇ ಟ್ಯಾಕ್ಸಿ ಡ್ರೈವರ್ ಅಲ್ವಾ? ನನ್ನ ಕ್ಷಮಿಸ್ಬಿಡಿ ಸರ್, ನೀವ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ವಲ್ಲ. ನಿನ್ನೆ ರಾತ್ರಿ ನೀನ್ ನನ್ ಕನ್ಸಲ್ ಬಂದಿದ್ದೆ. ಅಶೋಕ್ ಮಾತನ್ನ ಕೇಳಿ ನಟಾಶಾ ಸಿಟ್ಟಲ್ಲಿ ಹೇಳ್ತಾಳೆ, ಸಾಕ್ ನಿಲ್ಸು ಅಶೋಕ್. ನತಾಶಾ, ನಿನ್ನೆ ರಾತ್ರಿ ಇದೇ ಟ್ಯಾಕ್ಸಿ ಡ್ರೈವರು ನನ್ ಕನ್ಸಲ್ ಬಂದಿದ್ದು. ವ್ಯತ್ಯಾಸ ಕೇವಲ ಏನು ಅಂದ್ರೆ ಇವನು ಟ್ಯಾಕ್ಸಿ ಡ್ರೈವರ್ ಆಗಿದ್ದ ಕನ್ಸಲ್ಲಿ. ತಮಾಷೆ ಮಾಡಬೇಡಿ ಸರ್, ಹೇಳಿ ನೀವ್ ಎಲ್ಲಿಗೆ ಹೋಗ್ಬೇಕು ಅಂತ. ನೀವು ನಮ್ನ ಧಾರಾವಿ ತನಕ ಬಿಟ್ಬಿಡಿ.
ಸರಿ, ಕೂತ್ಕೊಳ್ಳಿ. ಅವ್ರ 3 ಜನ ಟ್ಯಾಕ್ಸಿಲಿ ಕೂತ್ಕೋತಾರೆ. ಮತ್ತೆ ಟ್ಯಾಕ್ಸಿ ಡ್ರೈವರ್ ಟ್ಯಾಕ್ಸಿಯನ್ನ ಓಡಿಸೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಟ್ಯಾಕ್ಸಿ ಧಾರಾವಿ ರಸ್ತೆಗೆ ಬಂದಾಗ ಟ್ಯಾಕ್ಸಿ ಡ್ರೈವರ್ ಅವ್ರಿಗೆ ಹೇಳ್ತಾನೆ, ಸರ್, ಹೇಳ್ತಾರೆ ಇವತ್ತು ಬ್ಲಡ್ ಮೂನ್ನ ರಾತ್ರಿ ಅಂತ. ಬ್ಲಡ್ ಮೂನ್ನ ರಾತ್ರಿ? ನೀನೇನು ಹೇಳ್ಬೇಕು ಅಂತಿದ್ಯಾ? ಏನಿಲ್ಲ ಸರ್, ಹೇಳ್ತಾರೆ ಬ್ಲಡ್ ಮೂನ್ನ ರಾತ್ರಿ ಧಾರಾವಿಯಲ್ಲಿ ರಕ್ತ ಪಿಶಾಚಿ ಓಡಾಡ್ತಿರುತ್ತಂತೆ. ಟ್ಯಾಕ್ಸಿ ಡ್ರೈವರ್ ಇಷ್ಟು ಹೇಳ್ತಿದ್ದ ಹಾಗೇನೆ ಆಗ ಒಂದು ಭಯಾನಕವಾಗಿರೋ ಪಕ್ಷಿ ಅಚಾನಕ್ ಆಗಿ ಟ್ಯಾಕ್ಸಿಯ ಗ್ಲಾಸ್ಗೆ ಬಂದು ಹೊಡೆಯುತ್ತೆ. ಆ ದೊಡ್ಡ ಹೀರೆ ಹಕ್ಕಿಯನ್ನ ನೋಡಿ ಆ 3 ಜನಕ್ಕೆ ತುಂಬಾ ಭಯ ಆಗುತ್ತೆ. ಅಚಾನಕ್ ಆಗಿ ಆ ಹಕ್ಕಿ ಹಾರ್ತಾ ಹಾರ್ತಾ ಅವ್ರ ಕಣ್ಣಿಗೆ ಕಾಣಿಸ್ತಾ ಇರೋ ಹಾಗೆ ಹೋಗ್ಬಿಡುತ್ತೆ. ಇದಕ್ಕೂ ಮುಂದೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕಾಗಲ್ಲ ಸರ್, ನೀವು ಇಲ್ಲೇ ಹೇಳ್ಕೋಬೇಕಾಗತ್ತೆ. ಇದು ನೀನೇನು ಹೇಳ್ತಾ ಇದೀಯಾ? ನಮ್ಮನ್ನ ಇನ್ನೊಂದು ಸ್ವಲ್ಪ ದೂರ ಬಿಡ್ಬೋದಲ್ವಾ? ಇಲ್ಲ ಇಲ್ಲ ಸರ್, ನೀವು ನನಗೆ ದುಡ್ಡು ಕೊಟ್ಟರು ಪರವಾಗಿಲ್ಲ, ಕೊಡದೇ ಇದ್ರೂ ಪರವಾಗಿಲ್ಲ, ಆದರೆ ಇದಕ್ಕೂ ಮುಂದೆ ನಾನು ಹೋಗೋದೇ ಇಲ್ಲ. ಟ್ಯಾಕ್ಸಿ ಅವನು ಆ 3 ಜನನ ಅಲ್ಲೇ ಬಿಟ್ಬಿಟ್ಟು ಭಯದಿಂದ ಅಲ್ಲಿಂದ ಹೋಗ್ಬಿಡ್ತಾನೆ. ರಾಹುಲ್ ನಟಾಶಾಗೆ ಹೇಳ್ತಾನೆ, ಅಲ್ಲ, ನಿಜವಾಗ್ಲೂ ಆ ಹಕ್ಕಿ ಹೀರೆ ಹಕ್ಕಿನ ಅಥವಾ ನಮ್ಮ ಕಣ್ಣಿಗೆ ಕಾಣಿಸಿದಂತ ಭ್ರಮೆನಾ? ಒಂದು ಸಲ ನಂಗೂ ಕೂಡ ತುಂಬಾ ಭಯ ಆಗ್ಬಿಡ್ತು, ಆದ್ರೆ ನನ್ಗನ್ಸುತ್ತೆ ಅದು ಹೀರೆ ಹಕ್ಕಿ ಅಂತ. ಆದ್ರೆ ನೀನೇ ಹೇಳು, ಇದಕ್ಕಿದಾಗೆ ಅದ್ ಹೇಗ್ ಮಾಯ ಆಯ್ತು? ನಾನು ಹೇಳ್ತಾ ಇದ್ದೀನಿ, ನಾವು ವಾಪಸ್ ಹೋದ್ರೆ ಒಳ್ಳೇದು. ನನ್ಗೆ ಯಾಕೋ ಇಲ್ಲಿ ಸರಿ ಅನ್ನಿಸ್ತಿಲ್ಲ ಅನ್ಸುತ್ತೆ. ಅಶೋಕ್ ಹೀಗೆ ಹೇಳ್ತಿದ್ದ ಹಾಗೇನೆ ಯಾರೋ ಒಬ್ಬ ವ್ಯಕ್ತಿ ಅವ್ರ 3 ಜನ ಇದ್ದ ಕಡೆ ಬರೋದನ್ನ ನೋಡ್ತಾರೆ. ಬನ್ನಿ ನನ್ನ ಜೊತೆ, ನನಗೆ ಇಲ್ಲಿ ಮಿಸ್ಟರ್ ಚಾರ್ಲ್ಸ್ ಅವ್ರು ಕಳ್ಸಿರೋದು. ಇದನ್ನ ಕೇಳಿ ರಾಹುಲ್ಗೆ ತುಂಬಾ ಭಯ ಆಗೋಕ್ ಶುರುವಾಗುತ್ತೆ. ಮಿಸ್ಟರ್ ಚಾರ್ಲ್ಸ್ ಅವ್ರಿಗೆ ಹೇಗೆ ಗೊತ್ತು ನಾವಿಲ್ಲಿದ್ದೀವಿ ಅಂತ? ಟ್ಯಾಕ್ಸಿ ಅವನಂತೂ ನಮ್ಮನ್ನ ನಾವು ಹೇಳಿದ ಲೊಕೇಶನ್ಗಿಂತ ತುಂಬಾ ಹಿಂದೆನೆ ಇಳಿಸ್ಬಿಟ್ಟ. ಆ ವ್ಯಕ್ತಿ ರಹಸ್ಯವಾಗಿ ರಾಹುಲ್ಗೆ ಹೇಳ್ತಾನೆ, ಮಿಸ್ಟರ್ ಚಾರ್ಲ್ಸ್ ಅವ್ರಿಗೆ ಎಲ್ಲಾನು ಗೊತ್ತಿರುತ್ತೆ, ಮತ್ತೆ ಅವ್ರಿಗೆಲ್ಲ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ನಿಮ್ಗೂ ಕೂಡ ಎಲ್ಲ ಗೊತ್ತಾಗುತ್ತೆ. ಆ ವ್ಯಕ್ತಿ ಆ 3 ಜನರನ್ನ ಧಾರಾವಿಯ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ವಿಚಿತ್ರವಾಗಿ ಕಾಣಿಸ್ತಾ ಇರುವಂತ ಮನೆ ಕಾಣಿಸುತ್ತೆ. ಆ ಮನೆಯ ಕಿಟಕಿಗಳಲ್ಲಿ ಲಾಟಿನ್ನ ಬೆಳಕು ಪ್ರಕಾಶಮಾನವಾಗಿ ಕಾಣಿಸ್ತಾ ಇರುತ್ತೆ. ಅಶೋಕ್ ಗಾಬರಿಯಿಂದ ಆ ವ್ಯಕ್ತಿಯನ್ನ ಕೇಳ್ತಾನೆ, ಅಲ್ಲ, ವಾಸ್ತವದಲ್ಲಿ ಚಾರ್ಲ್ಸ್ ಅವರು ಇಂಥ ಜಾಗದಲ್ಲಿ ವಾಸ ಮಾಡೋದಾ? ಆ ವ್ಯಕ್ತಿ ಆ 3 ಜನರ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಅವ್ರನ್ನ ಆ ಮನೆ ಒಳಗೆ ಕರ್ಕೊಂಡು ಹೋಗ್ತಾನೆ. ಆ 3 ಜನ ಮನೆ ಒಳಗೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡ್ತಿದ್ದ ಹಾಗೇನೆ ಆ 3 ಜನರ ಕಣ್ಣಲ್ಲಿ ಆಶ್ಚರ್ಯ ಕಾಣಿಸೋದಕ್ ಶುರುವಾಗುತ್ತೆ. ಒಳಗೆ ಒಂದು ಸುಂದರ ಮತ್ತೆ ಸುಸಜ್ಜಿತವಾದ ಹಾಲ್ ಇತ್ತು. ಅಲ್ಲಿ ಒಬ್ಬ ವ್ಯಕ್ತಿ ಕುರ್ಚಿಯಲ್ಲಿ ಬ್ಲಾಕ್ ಪ್ಯಾಂಟ್ ಮತ್ತೆ ಕೋಟ್ ಅನ್ನ ಹಾಕೊಂಡು ಕೂತಿದ್ದ. ಆ ವ್ಯಕ್ತಿ ಆ 3 ಹತ್ರ ಹೇಳ್ತಾನೆ, ನನ್ನ ಹೆಸರೇ ಚಾರ್ಲ್ಸ್ ಅಂತ. ನನ್ಗನ್ಸುತ್ತೆ ನಿಮ್ಮ 3 ಜನರಲ್ಲಿ ಮಿಸ್ಟರ್ ಅಶೋಕ್ ಅವರು ಬಹುಶಃ ನನ್ನ ಹತ್ರ ಮಾತಾಡಿದೆ ಅನ್ಸುತ್ತೆ. ಹಾಗೆ ವಿಡಿಯೋ ಕಾಲಲ್ಲೂ ಕೂಡ ಅವರೇ ನನ್ನ ಜೊತೆ ಮಾತಾಡಿ ನನ್ನ ನೋಡಿದ್ದು ಅನ್ಕೋತೀನಿ. ಹಾ, ನೀವು ನಿಜವಾಗ್ಲೂ ಸರಿಯಾಗಿ ಹೇಳಿದ್ರಿ ಮಿಸ್ಟರ್ ಚಾರ್ಲ್ಸ್. ನಿಮ್ 3 ಜನಕ್ಕೆ ತುಂಬಾ ಸುಸ್ತಾಗಿದೆ ಅಂತ ಅನ್ಸುತ್ತೆ. ಓ, ನಿಮ್ 3 ಜನರ ಮುಖಗಳನ್ನ ನೋಡಿ ಹೇಗ್ ಅನ್ನಿಸ್ತಾ ಇದೆ ಅಂದ್ರೆ ಸಮಯ ನಿಮ್ಮೆಲ್ಲರ ರಕ್ತವನ್ನ ಹೀರ್ಬಿಟ್ಟಿದೆ ಅನ್ನೋ ಹಾಗೆ. ಕೂತ್ಕೊಳ್ಳಿ. ಮಿಸ್ಟರ್ ಚಾರ್ಲ್ಸ್ ತಲೆಯಲ್ಲಿ ಏನ್ ಓಡ್ತಿದೆ ಅಂತ ಗೊತ್ತಿಲ್ಲದೆ ಆ 3 ಜನ ಆ ಸೋಫಾ ಮೇಲೆ ಸುಮ್ಮನೆ ಕುತ್ಕೊಂಡಿರ್ತಾರೆ. ಆಗ ಒಬ್ಬ ವೇಟರ್ ಹಾಗೆ ಕಾಣಿಸುವಂತ ವ್ಯಕ್ತಿ ಕೈಯಲ್ಲಿ ಟ್ರೇಯನ್ನ ಹಿಡ್ಕೊಂಡು ಆ 3 ಜನರ ಹತ್ರ ಬಂದು ನಿಲ್ಕೋತಾನೆ. ಇದು ನಾನಿಲ್ಲಿ ಸ್ಪೆಷಲ್ ಆಗಿ ತಯಾರು ಮಾಡಿಸಿರುವಂತ ರೆಡ್ ಎನರ್ಜಿ ಡ್ರಿಂಕು. ಇದನ್ನ ಕುಡಿದ್ಮೇಲೆ ನಿಮ್ಗೆ ಒಂಥರ ಒಳಗಡೆ ಒಳ್ಳೆ ಎನರ್ಜಿ ಬಂದಿರೋ ಫೀಲ್ ಬಂದ್ಬಿಡುತ್ತೆ. 3 ಜನ ಅವರವರ ಗ್ಲಾಸ್ ಅನ್ನ ಅವರು ತಗೋತಾರೆ. ಒಂದು ಕೆಟ್ಟ ವಾಸನೆ ಅವರ ಮೂಗಿಗೆ ಬರುತ್ತೆ. ಇದೆಂತ ಕೆಟ್ಟ ವಾಸನೆ? ಇದು ಕೆಟ್ಟ ವಾಸನೆ ಅಲ್ಲ ಗೆಳೆಯರೆ, ಬದ್ಲಿಗೆ ಇದು ಯಾವುದೋ ಹಳೆಯ ರಕ್ತದ ಕೆಟ್ಟ ವಾಸನೆ. ಅಶೋಕ್, ನೆನ್ನೆ ನೀನ್ ನಿನ್ನ ಕನ್ಸಲ್ಲಿ ನನ್ನ ನಿಜವಾದ ಸ್ವರೂಪವನ್ನ ನೋಡಿದ್ದೆ, ಆದ್ರೂ ಕೂಡ ನೀನ್ ಧೈರ್ಯ ಮಾಡಿ ಬಂದ್ಬಿಟ್ಟಿದ್ಯಾ. ಇದನ್ನ ಕೇಳಿ ಆ 3 ಜನಕ್ಕೆ ಭಯ ಆಯ್ತು. ಗೊತ್ತಿತ್ತಾ ನೀನ್ ಏನ್ ನೋಡ್ದೆ ಅಂತ? ನೀನು ಕನ್ಸಲ್ಲ, ಬದ್ಲಿಗೆ ಭವಿಷ್ಯವನ್ನ ನೋಡಿದ್ದು. ಮತ್ತೆ ನೀನು ಭವಿಷ್ಯವನ್ನ ಕೇವಲ ಯಾವ ಕಾರಣಕ್ಕೆ ನೋಡಿದೆ ಅಂದ್ರೆ ನೀನೇ ನನ್ನ ಜೊತೆ ವಾಟ್ಸಪ್ ಅಲ್ಲಿ ವಿಡಿಯೋ ಕಾಲ್ ನಲ್ಲಿ ಮಾತಾಡಿದ್ದು. ನಾವು ವ್ಯಾಂಪೈರ್ಗಳು ಎಷ್ಟೋ ಒಂದು ವಿಚಿತ್ರ ಅಲ್ವಾ? ನಾವು ವಿಡಿಯೋ ಕಾಲಲ್ಲೂ ಕೂಡ ನಮ್ಮ ಸಾಕ್ಷಿಯನ್ನ ಬಿಟ್ಟು ಹೋಗ್ತೀವಿ. ಅಶೋಕ್, ನಾನು ನಿನಗೆ ವಿಡಿಯೋ ಕಾಲಲ್ಲಿ ಹೇಳಿದ್ದೆ ತಾನೆ ನನ್ನ ಕಣ್ಣಿಗೆ ದೃಷ್ಟಿ ಇಟ್ಟು ನೋಡ್ಬೇಡ ಅಂತ? ಅಲ್ಲ, ನಿಮ್ 3 ಜನಕ್ಕೆ ಕೆಲಸ ಬೇಡವಾ? ನಮ್ 3 ಜನನ ಇಲ್ಲಿಂದ ಹೋಗೋದಕ್ಕೆ ಬಿಡಿ ಚಾರ್ಲ್ಸ್ ಅವ್ರೆ. ನಾವು ನಿಮ್ಮ ಈ ರಹಸ್ಯನ ಯಾರಿಗೂ ಕೂಡ ಹೇಳೋದಿಲ್ಲ. ಪ್ರಶ್ನೆ ಯಾವಾಗ್ಲೂ ಪ್ರಶ್ನೆಯಾಗೆ ಉಳಿಬೇಕು. ಅಲ್ಲ, ನೀವು ಇಲ್ಲಿಂದ ಹೋದ್ಮೇಲೆ ಏನಂತ ಕೆಲಸ ಮಾಡ್ತೀರಾ? ಮತ್ತೆ ಕೆಲಸ ಹುಡ್ಕೊಂಡು ಹೀಗೆ ಎಲ್ಲ ಕಡೆ ಅಲಿತಾ ಇರ್ತೀರಾ?
ಒಂದ್ ವೇಳೆ ಕೆಲ್ಸ ಸಿಕ್ಕಿದ್ರು ಕೂಡ ಕೆಲ್ಸ ಮಾಡ್ತಾ ಮಾಡ್ತಾ ಸ್ವಲ್ಪ ದಿನ ಆದ್ಮೇಲೆ ವಯಸ್ಸಾಗಿ ಸತ್ತೋಗ್ತೀರಾ. ಅದ್ರ ಬದಲು ನೀವು ನಮ್ಮ ವ್ಯಾಂಪೈರ್ಸ್ ಜೊತೆ ನಿಮ್ಮ ಕೈ ಜೋಡಿಸ್ಬಿಡಿ. ಮತ್ತೆ ರಾತ್ರಿಯ ಕತ್ಲೆಯಲ್ಲಿ ನಮ್ಮ ತರ ಶಿಕಾರಿ ಮಾಡಿ. ಮತ್ತೆ ಶಾಶ್ವತವಾಗಿ ಶಕ್ತಿಶಾಲಿ ಮತ್ತೆ ಯೌವನದಿಂದಿರಿ. ನಾನು ವ್ಯಾಂಪೈರ್ಗಳ ಕಿಂಗು. ಪ್ರತಿ 20 ವರ್ಷಕ್ಕೆ ಒಂದು ಸರಿ ಈ ಧಾರಾವಿಗೆ ಬರ್ತೀನಿ. ಮತ್ತೆ ನನ್ನ ಹಾಗೆ ಇರೋ ಯಾವ್ದಾದ್ರು ಟ್ಯಾಲೆಂಟೆಡ್ ವ್ಯಕ್ತಿನ ವ್ಯಾಂಪೈರ್ ಮಾಡ್ತೀನಿ. ಯಾಕಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಈ ಧಾರಾವಿ ನಮ್ಮ ವ್ಯಾಂಪೈರ್ಗಳ ಊರಾಗಿತ್ತು. ನಿಮ್ಗಿಲ್ಲಿ ಕೂತ್ಕೊಂಡಿರುವಂತಹ ಎಷ್ಟು ಜನ ಎಲ್ಲ ಕಾಣಿಸ್ತಾ ಇದಾರೋ ಅವರೆಲ್ಲ ನಿಮ್ಮ ಹಾಗೆ ಇದ್ದಂತವ್ರು. ಆದ್ರೆ ಅವರು ಇವತ್ತು ವ್ಯಾಂಪೈರ್ ಆಗಿ ತುಂಬಾ ಖುಷಿಯಾಗಿದ್ದಾರೆ. ಇಷ್ಟನ್ನ ಹೇಳ್ತಿದ್ದ ಹಾಗೇನೆ ಚಾರ್ಲ್ಸ್ನ ಮುಖ ಬಿಳಿಯಾಗೋದಕ್ಕೆ ಶುರುವಾಯ್ತು. ಅಶೋಕ್ ಕಿರ್ಚಾಡ್ಕೊಂಡು ಅವರ ಫ್ರೆಂಡ್ಸ್ ಹತ್ರ ಹೇಳ್ತಾನೆ, ನಿಮ್ಮ ಜೀವ ಉಳಿಸ್ಕೊಂಡು ಇಲ್ಲಿಂದ ಓಡ್ ಹೋಗಿ. ಅಶೋಕ್ ಮಾತನ್ನ ಕೇಳಿ ನಟಾಶಾ ಮತ್ತೆ ರಾಹುಲ್ ಅವರ ಶರೀರದಲ್ಲಿರೋ ಪೂರ್ತಿ ತಾಕತ್ತನ್ನ ಬಳಸಿ ಜೋರಾಗಿ ಓಡೋದಕ್ ಶುರು ಮಾಡ್ತಾರೆ. ಆದ್ರೆ ಅವ್ರಿಗಿಂತ ವೇಗವಾಗಿ ಚಾರ್ಲ್ಸ್ ಅವರ ಎದುರುಗಡೆ ಬಂದು ನಿಲ್ತಾನೆ. ಅಚಾನಕ್ಕಾಗಿ ಅವನ ದೊಡ್ಡ ಹಲ್ಲುಗಳಿಂದ ನಟಾಶಾ ಮತ್ತೆ ರಾಹುಲ್ನ ಕತ್ತನ್ನ ಕಚ್ಚುತ್ತಾನೆ. ಅವರಿಬ್ಬರ ಧ್ವನಿ ಧಾರಾವಿ ಪೂರ್ತಿ ಕೇಳಿಸೋಕ್ ಶುರುವಾಗುತ್ತೆ. ಅವರಿಬ್ರು ಶವಗಳ ಹಾಗೆ ಬಿದ್ದಿರ್ತಾರೆ. ತಕ್ಷಣ ಅವರಿಬ್ರು ಮೇಲೆ ಎದ್ದು ನಿಂತ್ಕೋತಾರೆ. ಅಶೋಕ್ ತುಂಬಾ ಚೆನ್ನಾಗಿರುತ್ತೆ, ನೀನು ಬಾ. ನತಾಶಾ ಸರಿಯಾಗಿ ಹೇಳ್ತದಳೆ ಅಶೋಕ್. ಮನುಷ್ಯರ ಪ್ರಪಂಚದಲ್ಲಿ ಏನು ಉಳಿದಿಲ್ಲ. ಇನ್ನೂ ಸಮಯ ಇದೆ, ನಮ್ ಜೊತೆ ಬಂದ್ಬಿಡು. ಮೊದ್ಲು ನಾವು ಟ್ಯಾಲೆಂಟೆಡ್ ವ್ಯಕ್ತಿಗಳನ್ನ ವ್ಯಾಂಪೈರ್ಸ್ ಆಗಿ ಬದಲು ಮಾಡಕ್ಕೆ ಅವ್ರನ್ನ ಹುಡುಕ್ಬೇಕಾಗಿತ್ತು. ಆದ್ರೆ ಈಗ ಇಂಟರ್ನೆಟ್ ಎಲ್ಲದನ್ನೂ ಕೂಡ ತುಂಬಾ ಸುಲಭ ಮಾಡಿಕೊಟ್ಟಿದೆ. ಈಗ ನಾವು ನಿನ್ನಂತ ನಿರುದ್ಯೋಗಿ ಯುವಕರಿಗೆ, ಅದು ತುಂಬಾ ಓದ್ಕೊಂಡಿರೋಂಥವ್ರಿಗೆ ಇಂಟರ್ನೆಟ್ ಅಲ್ಲೇ ಕೆಲಸ ಕೊಡ್ತೀವಿ ಅಂತ ಹುಡುಕ್ತಿವಿ. ಮತ್ತೆ ಅವ್ರನ್ನ ಇಲ್ಲಿ ಕರೆಸಿ ಅವ್ರಿಗೆ ಶಕ್ತಿಶಾಲಿ ಜೀವನನ ಕೊಡ್ತೀವಿ. ಆಗ ಅಶೋಕ್ ತನ್ನ ಜೇಬಿಂದ ಬೆಳ್ಳುಳ್ಳಿ ಮಾಲೆಯನ್ನ ತೆಗಿತಾನೆ. ನನಗೆ ಮುಂಚೆನೆ ಗೊತ್ತಿತ್ತು ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ. ಅದಕ್ಕೆ ನನ್ನ ಸುರಕ್ಷತೆಗೋಸ್ಕರ ಈ ಬೆಳ್ಳುಳ್ಳಿ ಮಾಲೆನ ನನ್ನ ಜೋಬಲ್ಲೇ ಇಟ್ಕೊಂಡು ಬಂದಿದ್ದೆ. ಇಷ್ಟನ್ನ ಹೇಳಿ ಅಶೋಕ್ ಅಲ್ಲಿಂದ ಜೋರಾಗಿ ಓಡೋದಕ್ಕೆ ಶುರು ಮಾಡ್ತಾನೆ. ಅಶೋಕ್, ನಾವು ನಿನ್ನನ್ನ ಸುಮ್ನೆ ಬಿಡೋದೇ ಇಲ್ಲ. ನೀನು ಒಂದಲ್ಲ ಒಂದಿನ ಧಾರಾವಿಗೆ ಬರ್ಲೇಬೇಕು. ಅಚಾನಕ್ಕಾಗಿ ಅಶೋಕ್ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಮಾರನೇ ದಿನ ಅಶೋಕ್ ಕಣ್ಬಿಟ್ಟಾಗ ಅವನು ಆಸ್ಪತ್ರೆನಲ್ಲಿರ್ತಾನೆ. ನಿನ್ನ ಕೆಲವು ವ್ಯಕ್ತಿಗಳು ಬಂದು ಇಲ್ಲಿ ಬಿಟ್ಟು ಹೋದ್ರಪ್ಪ. ಅಶೋಕ್ ಅನ್ಕೋತಾನೆ ನನ್ ಜೀವ ಉಳಿತಲ್ಲ ಅಂತ. ಅವನು ಅವತ್ತೇನೆ ಮುಂಬೈನ ಬಿಟ್ಟು ಅಲ್ಲಿಂದ ದೂರ ಹೋಗ್ಬಿಡ್ತಾನೆ.